ಸರ್ ನಾನು ವಿದ್ಯಾಭ್ಯಾಸ ಬಂದ್ಬಿಟ್ಟು ಫಸ್ಟ್ ಟು ಫೋರ್ತ್ವರೆಗೂ ವಿಟ್ಲಾಪುರ ಗ್ರಾಮದಲ್ಲಿ ಓದಿದೆ. ತದನಂತರ 5th ಇಂದ 7thವರೆಗೂ ವೆಂಕಟಾಪುರ ಗ್ರಾಮದಲ್ಲಿ ಓದಿದೆ. 8th ಇಂದ 10thವರೆಗೂ ದೇವಸುಂದರದಲ್ಲಿ ಓದಿದೆ. ಫಸ್ಟ್ PUC ಬಂದ್ಬಿಟ್ಟು SG ಕಾಲೇಜ್ ಬಳ್ಳಾರಿಯಲ್ಲಿ ಓದಿದೆ. ಸೆಕೆಂಡ್ PUC ಬಂದ್ಬಿಟ್ಟು ಕಾನಮಡುಗು ಕೂಡ್ಲಿಗೆ ತಾಲೂಕಲ್ಲಿ ಓದಿದೆ. ಆಮೇಲೆ ಫಸ್ಟ್ ಡಿಗ್ರಿ ಬಂದ್ಬಿಟ್ಟು SG ಕಾಲೇಜ್ ಈವ್ನಿಂಗ್ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ಆದರೆ ನಾನು ಎಲ್ಲ ಶಾಲೆಗಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ಕೊಂಡು ಬಂದಿರೋಂಥವನು. ಕಾರಣ ಇಷ್ಟೇ, ಅವತ್ತಿನ ಅಗ್ರಿಕಲ್ಚರ್ ಫ್ಯಾಮಿಲಿಗಳು ತುಂಬ ನಮ್ಮ ಫ್ಯಾಮಿಲಿ ಬಂದುಬಿಟ್ಟು ತುಂಬ ಕಡು ಬಡತನದಲ್ಲಿತ್ತು. ಪ್ರೈವೇಟ್ ಶಾಲೆಗೆ ಫೀಸ್ ಕಟ್ಟಿ ಓದಿಸೋ ಶಕ್ತಿ ನಮ್ಮ ತಂದೆ ತಾಯಿಗಳು ಇಲ್ಲದ ಕಾರಣ ನಾನು ಕೂಡ ವಿದ್ಯಾಭ್ಯಾಸ 4 ಕಡೆ ಯಾಕೆ ಬದಲಾವಣೆ ಮಾಡಿದೆ ಅಂತಂದರೆ, ನನಗೆ ಮನೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಆಗದೇ ನಮ್ಮ ಮಾವರ ಮನೆಯಲ್ಲಿ, ನಮ್ಮ ಅಜ್ಜಿ ತಾತವ್ರ ಮನೆಯಲ್ಲಿ, ನಮ್ಮ ಆತ್ಮೀಯರ ಮನೆಗಳಲ್ಲಿ ಟೋಟಲಿ ಇದೇ ಥರ ನಾನು ಇಲ್ಲಿವರೆಗೆ ಎಜುಕೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ. ನಮ್ಮ ಕುಟುಂಬದಲ್ಲಿ ನಮ್ಮ ಸಹೋದರ ದೊಡ್ಡವರು ಒಂದು ವಿದ್ಯಾಭ್ಯಾಸ ಬಿಟ್ಟರೆ ಸೆಕೆಂಡ್ ನಮ್ಮದು ಡಿಗ್ರಿವರೆಗೂ ಬಂದಿದ್ದೀವಿ. ಮಿಕ್ಕಿರ ಎಲ್ಲ ಇರೋಂಥ ಸಹೋದರರು ಕೂಡ ಯಾರಿಗೂ ಎಜುಕೇಷನ್ ಅಷ್ಟೊಂದು ಇಲ್ಲ. ತಮ್ಮ ITI ಮಾತ್ರ ಮುಗಿಸ್ಕೊಂಡಿದ್ದಾನೆ. ನಾನು SSLC ಮುಗಿದ ತಕ್ಷಣವೇ ನಮ್ಮ ತಂದೆಯವರು ತೀರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಾನು ಡಿಗ್ರಿಗೆ ಅಂತೇಳ್ಬಿಟ್ಟು PUC ಮುಗಿಸ್ಕೊಂಡು ಡಿಗ್ರಿಗೆ ಅಂತೇಳಿ ಚಿತ್ರದುರ್ಗ ಹೋದಂಥ ಸಂದರ್ಭದಲ್ಲಿ ನಾನು ವೆಂಕಟರಮಣಪ್ಪ ಸ್ವಾಮಿ ಟೆಂಪಲ್ ಹತ್ರ, ಗುಡಿ ಹತ್ರ ಒಂದು ರೇಷ್ಮೆ ನೂಲು ತೆಗೆಯುವ ಕೇಂದ್ರ ಒಂದಿದೆ. ಅಲ್ಲಿ ಮೊದಲನೇದಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಿಂದ ನಾನು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ತುಂಬ ಲಾಸ್ ಕೂಡ ಅನುಭವಿಸಿದ್ದೀವಿ. ಅದು ಮುಗಿದ ನಂತರ ನನಗೆ ಸುಮಾರು ಒಂದು 6 ತಿಂಗಳಿಂದ 8 ತಿಂಗಳವರೆಗೂ ಬೆಂಗಳೂರಲ್ಲಿ ನನ್ನ ಆತ್ಮೀಯರು ಕರ್ಕೊಂಡು ಹೋಗ್ಬಿಟ್ಟು, ನಿಮಗೆಲ್ಲಾದರೂ ಒಂದು 3,000ಕ್ಕೋ 4,000ಕ್ಕೋ ಸ್ಯಾಲ್ರಿ ನಿಮಗೆ ಕೊಡಿಸ್ತೀವಿ ಬನ್ನಿ ನೀವಿಲ್ಲ ಅಂತೇಳ್ಬಿಟ್ಟು ಆತ್ಮೀಯರೆಲ್ಲ ಕರ್ಸ್ಕೊಂಡು ಅಲ್ಲೆಲ್ಲ ಜಾಬ್ಗಳು ಕೂಡ ನಾವು ಸರ್ಚ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆಲ್ಲೂ ಕೂಡ ಜಾಬು ನಮಗೆ ಸಿಗಲೇ ಇಲ್ಲ. ಕಾರಣ ಟೆಕ್ನಿಕಲಿ ಏನೂ ಇರಲಿಲ್ಲ. SSLC ಮುಗಿಸ್ಕೊಂಡಿದ್ದೀವಿ, PUC ಮುಗಿಸ್ಕೊಂಡಿದ್ವಿ, ಅದ್ರ ಮೇಲೆ ಯಾರೂ ಕೊಡೋಕ್ಕೆ ಸಿದ್ಧರಾಗಿರಲಿಲ್ಲ. ತದನಂತರ ಯಾವಾಗ ನಮಗೆ ಜಾಬು ಸಿಗಲಿಲ್ಲ ಆ ಟೈಮಲ್ಲಿ ಮತ್ತೆ ನಾನು ಊರಿಗೆ ರಿಟರ್ನ್ ಬಂದು ಊರು ಸೇರ್ಕೊಳ್ಳೋ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಕೆಲವರು ನಮ್ಮ ಬಂಧುಗಳೇ, ಚಿಕ್ಕಪ್ಪನವರು ಅವರೆಲ್ಲ ಸೇರಿಕೊಂಡು ನಮ್ಮ ಸಹೋದರರು ಒಂದು ಸ್ಥಿತಿಯಲ್ಲಿದ್ದರು, ಬೆಂಗಳೂರಲ್ಲಿ ವ್ಯವಹಾರ ಮಾಡ್ಕೊಳ್ತಾಯಿದ್ರು. ಅವ್ರ ಜೊತೆ ನಮ್ಮನ್ನು ಮತ್ತೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟರು. ಅವ್ರ ಜೊತೆ ನಾನು ಬಿಸ್ನೆಸ್ ಮಾಡುವ ಸಂದರ್ಭದಲ್ಲಿ, ನೀವು ಇಲ್ಲಿ ಆದರೆ ಸರಿ ಹೋಗಲ್ಲ, ನೀವು ಹೊರಗಡೆ ವ್ಯವಹಾರದ ದೃಷ್ಟಿಯಿಂದ ಹೊರಗಡೆ ಇಂಪ್ರೂವ್ಮೆಂಟ್ಗೋಸ್ಕರ ನೀವು ಬೇರೆ ಕಡೆ ಹೋಗಿ ಅಂತೇಳಿ ನಮ್ಮನ್ನು ನಾಗಾಲ್ಯಾಂಡ್ಗೆ, ಮಣಿಪುರ್ ಸ್ಟೇಟ್ ಇಂಫಾಲ್ಗೆ, ಡೆಲ್ಲಿಗೆ, ಹಿಂಗೆ ಸುಮಾರು 1.5 ವರ್ಷ 2 ವರ್ಷಗಳ ಕಾಲ ನಾನು ಹೊರಗಡೆ ತಿರ್ಕೊಂಡು ನಮ್ಮ ಅಣ್ಣನ ವ್ಯವಹಾರ ಆವಾಗ ಲಾಟ್ರಿ ವ್ಯಾಪಾರ ಇತ್ತು. ಆ ಬಿಸ್ನೆಸ್ಗೋಸ್ಕರ ನಮ್ಮನ್ನು ಹೊರಗಡೆ ಕಳಿಸ್ಬಿಟ್ಟು ಅದನ್ನು ರಿಸಲ್ಟ್ಸ್ ಡ್ರಾ ಇನ್ನೊಂದು ಮತ್ತೊಂದು ನೋಡಲಿಕ್ಕೆ, ಅವ್ರೇನು ಕೆಲಸ ಹೇಳ್ತಾರೆ ಅದು ಮಾಡ್ಕೊಳ್ಳಿಕ್ಕೆ ನಾವು ಅಲ್ಲಿ ಕಾಲ ಕಳೆದ್ವಿ. ತದನಂತರ ಅಲ್ಲಿಂದ ನಾನು 2 ವರ್ಷದ ನಂತರ ರಿಟರ್ನ್ ಅಷ್ಟೊತ್ತಿಗೆ ನಮ್ಮ ಸಹೋದರರ ಆರೋಗ್ಯ ಸ್ಥಿತಿ ಹದಗತಿಗೆ ಹೋಗಿತ್ತು. ಆ ಟೈಮಲ್ಲಿ ನಮ್ಮ ಅಣ್ಣ ಕೂಡ ನಮಗೆ ಈ ಟೈಮಲ್ಲಿ ಇಷ್ಟು ದಿನ ನಮ್ಮಲ್ಲಿ ಜೊತೆಗಿದ್ದಾರೆ ನಮ್ಮ ಬ್ರದರ್ಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಮಂಜುನಾಥ್ ಏಜೆನ್ಸಿ ಅಂತ ಹೇಳ್ಬಿಟ್ಟು ಒಂದು ಫರ್ಮ್ ನನ್ನ ಹೆಸರಿಗೆ ಇನ್ನೂ ಸಾಯೋದಕ್ಕಿಂತ ಮುಂಚೆನೇ ಅವ್ರು ಮಾಡಿದರು. ಅವರು ತೀರ್ಕೊಂಡ ನಂತರ ಆ ಫರ್ಮಲ್ಲಿ ನಾವು ವ್ಯವಹಾರಗಳು ಮುಂದುವರ್ಸ್ಕೊಳ್ತಾ ಬಂದ್ವಿ. ನಮ್ಮ ಸಹೋದರರು ಒಂದು 15 ಲಕ್ಷ ರೂಪಾಯಿನೋ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನನ್ನ ಹೆಸರು ಫರ್ಮ್ ಮಾಡಿದರು. ಫರ್ಮ್ ಮಾಡಿದ ನಂತರ ಅದರಲ್ಲೇ ವ್ಯವಹಾರ ಮಾಡ್ಕೊತ ಬಂದ್ವಿ. ಅಣ್ಣ ಎಕ್ಸ್ಪರ್ಟ್ ಆದಮೇಲೆ ನಮ್ಮ ಅತ್ತಿಗೆಯವರ ಮತ್ತು ನಮ್ಮ ಸಂಬಂಧಗಳ ವ್ಯಾವಹಾರಿಕವಾಗಿ ವ್ಯತ್ಯಾಸಗಳಾಗಿ ಆ ಫರ್ಮನ್ನು ನಮ್ಮ ಅತ್ತಿಗೆಗೆ ನಾನು ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಗ್ರಾಮೀಣ ಭಾಗದಲ್ಲಿರೋಂಥ ಎಲ್ಲ ಅಣ್ಣ ತಮ್ಮಗಳು ನಾವು ದೊಡ್ಡವ್ರನ್ನ ನಂಬ್ಕೊಂಡಿದ್ವಿ. ಅವ್ರು ಸತ್ತ ನಂತರ ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ನಮ್ಮ ಆಸ್ತಿಗಳಲ್ಲೂ ಕೂಡ ಕೆಲವು ನಮ್ಮ ಎಲ್ಲರಿಗೂ ಈಕ್ವಲಾಗಿ ನೀವು ಡಿವೈಡ್ ಮಾಡೋದಾದ್ರೆ ನಾನು ಫರ್ಮ್ ವಾಪಸ್ ಮಾಡಿಕೊಡ್ತೀನಿ ಅನ್ನೋಂಥ ಡಿಮ್ಯಾಂಡ್ ಇಟ್ಬಿಟ್ಟು ಅವರಿಗೆ ಫರ್ಮ್ ನಾನು ವಾಪಸ್ ಮಾಡಿಕೊಟ್ಟು ಇಲ್ಲೆಲ್ಲ ಅಣ್ಣ ತಮ್ಮಗಳು ನಾವು ಈಕ್ವಲಾಗಿ ಆಸ್ತಿಗಳು ಹಂಚ್ಕೊಂಡು ಇರೋದರಲ್ಲಿ ಕಾಲ ಕಳ್ಕೊತ ಬರ್ತಾಯಿದ್ದೀವಿ. ಪ್ಯೂರ್ಲಿ ನಮ್ಮಲ್ಲಿ ನಾವು 6 ಜನ ಅಣ್ಣ ತಮ್ಮಗಳಿದ್ದರೂ ಕೂಡ ನಮ್ಮ ತಂದೆಯವರು ಏನು ಮಾಡಿದರು, 3 ಜನ ಅಣ್ಣವರಿಗೆ ಮಾತ್ರ ಆಸ್ತಿ ಕೊಟ್ಟರು, ಇನ್ನು 3 ಜನಕ್ಕೆ ಆಸ್ತಿ ಕೊಡಲಿಲ್ಲ. ಅಂದರೆ ನಮ್ಮ ತಂದೆಯವ್ರದ್ದು ಹಳೆ ಲಾರಿ ಇತ್ತು ಒಂದು ಆ ಟೈಮಲ್ಲಿ. ಆ ಲಾರಿ ಮತ್ತು ನಾವು ಚಿಕ್ಕವರಿದ್ವಿ, ಲ್ಯಾಂಡು ಮೇಂಟೈನ್ ಮಾಡೋಂಗಿಲ್ಲ, ಲಾರಿನೂ ಮೇಂಟೈನ್ ಮಾಡೋಂಗಿಲ್ಲ. ಈ ಪರಿಸ್ಥಿತಿ ಇರೋದರಿಂದ ನಾವು ತಂದೆ ತಾಯಿ ಮತ್ತು ನಾವು ಮಕ್ಕಳು ಸೇರಿಕೊಂಡು ಒಂದು ಲಾರಿ ಮೇಂಟೈನ್ ಮಾಡಿದ್ವಿ. 3 ಅಣ್ಣವರಿಗೆ 20 ಎಕರೆ ಆಸ್ತಿ ಮಾಡಿಕೊಟ್ರು. ಒಬ್ಬಣ್ಣ ಅಡ್ವೊಕೇಟ್ ಆಗಿದ್ದ ಹೈಕೋರ್ಟಲ್ಲಿರೋದ್ರಿಂದ ಅವನಿಗೇನು ಆಸ್ತಿ ಬೇಡ ಅಂತೇಳಿ ಆಸ್ತಿನೂ ಕೊಡಲಿಲ್ಲ. ಸಿಂಗಲ್ NPನೂ ಇಲ್ದಲೇ ನಾವು ಹೊರಗಡೆ ಬಂದುಬಿಟ್ಟು ಇವತ್ತು ಈ ಸ್ಟೇಜಿಗೆ ಬಂದಿದ್ದೀವಿ.
ಸರಿ, ಈಗ ಸದ್ಯ ನನಗೆ ಎಜುಕೇಷನ್ನಲ್ಲಿ ಫಸ್ಟು ನಾನು ಎಂಟ್ರಿ ಆದೆ. ನಾನು ಹೈಟೈ ಕಾಲೇಜು ಸುಮಾರು 11 ವರ್ಷಗಳ ಕಾಲ ಹೈಟೈ ಕಾಲೇಜು ನಡೆಸ್ಕೊತ ಬಂದೆ. ತದನಂತರ ಈಗ ಬಚ್ಪನ್ ಅವ್ರ ಜೊತೆ ಟೈಅಪ್ ಆಗ್ಬಿಟ್ಟು LKG UKG ನರ್ಸರಿ ಈ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವರ್ಷ 3ರ್ಡ್ವರೆಗೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ ಟು PU ವರೆಗೂ ಒಂದು ಮಾಡೋ ಇಂಟೆನ್ಷನ್ ಇಟ್ಕೊಂಡು ಅದಕ್ಕಾದ ಒಂದು ಭೂಮಿಯನ್ನು ನಿಗದಿಪಡಿಸ್ಬಿಟ್ಟು ನಾವು ಕೆಲಸ ಮಾಡ್ಕೊತ ಬರ್ತಾಯಿದ್ದೀವಿ. ಮೊದಲನೇದು ಎಜುಕೇಷನಲ್ಲಿ. ಎರಡನೇದಾಗಿ ಇಲ್ಲಿ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗೋದಕ್ಕಿಂತ ಮುಂಚೆನೇ ನಮ್ಮ NY ಗೋಪಾಲಕೃಷ್ಣ ಅವರು ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ಇಟ್ಬಿಟ್ಟು ಅವರು ನನ್ನನ್ನು ಬೆಂಗಳೂರಲ್ಲಿರೋರನ್ನ ಕರ್ಕೊಂಬಂದ್ಬಿಟ್ಟು ತಾಲೂಕ್ ಪಂಚಾಯತಿ ಒಂದು ವಿಶ್ವಾಸ ಮೇಲೆ ಟಿಕೆಟ್ ಕೊಟ್ಬಿಟ್ಟು ನನ್ನ ಒಂದು ಅಂತ ಕೆಲಸ ಮಾಡಿದ ಮೇಲೆ ಈ ಭಾಗಕ್ಕೆ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂಗಳೂರಿನಿಂದ. ಮತ್ತು ನಾನು ಇಲ್ಲಿ ಬಂದು ಸೇರಿಕೊಂಡೆ. ಬಟ್ ಆ ಸಂದರ್ಭದಲ್ಲಿ ಆಯಿತು, ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲೂ ಕೂಡ ಆ ಟೈಮಲ್ಲಿ ಮಳೆಗಳಿಲ್ಲ, ನೀರುಗಳಿಲ್ಲ, ಬೆಳೆಗಳಿಲ್ಲ. ಟೋಟಲಿ ಅಗ್ರಿಕಲ್ಚರ್ ಫ್ಯಾಮಿಲಿ, ಒಂದು ಇಂಡಸ್ಟ್ರೀಸ್ ಕೂಡ ನಮ್ಮ ಭಾಗದಲ್ಲಿ ಇಲ್ಲದ ಕಾರಣ ಅವರ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಟೈಮಲ್ಲೇ ನಾನು ಕಡಿಮೆ ಅಂದರೆ ಒಂದು 200 ಹಸುಗಳಿಗೆ ನಾನು ನಮ್ಮ ಯುವಕರಿಗೆ ಕೊಡಿಸ್ಬಿಟ್ಟು ಇದರಿಂದ ನೀವು ಜೀವನ ಮಾಡಿ ಅಂತ ಒಂದು ಆ ಟೈಮಲ್ಲೇ ನಾನು ಮಾಡಿಕೊಟ್ಟೆ. ಅದೇ ರೀತಿ ಅಲ್ಲಿಂದ ಇಲ್ಲಿವರೆಗೂ ನಾವು ರಾಜಕಾರಣದಲ್ಲಿ ಕೂಡ ಜೊತೆಗೆ ಅವರು ಸಪೋರ್ಟ್ದಿಂದ ಇಲ್ಲಿವರೆಗೂ ನಾವು ರಾಜಕೀಯದಲ್ಲಿ ಕೂಡ ಅದೇ ಥರ ಮುಂದುವರ್ಕೊಂತ ಬಂದಿದ್ದೀವಿ. ಅದೇ ರೀತಿ ಆರ್ಥಿಕವಾಗಿ ಕೂಡ ಈ ಬಿಸ್ನೆಸ್ಗಳು ಮಾಡಿರೋ ಪ್ರತಿ ಬಿಸ್ನೆಸ್ಸು ಕೂಡ ನಮ್ಮದು ಯಾವುದೂ ಲಾಸ್ ಇಲ್ದಂಗೆ ಮೆಟ್ಲು ಹತ್ಕೊಂತಲೇ ನಾವು ಈ ಸ್ಟೇಜಿಗೆ ಇವತ್ತು ಬಂದಿದ್ದೀವಿ. ಯಾಕೆ ಕೃಷಿಯಲ್ಲಿ ಜನ ಲಾಸ್ ಆಗ್ತಿದ್ದಾರೆ ಅನ್ನೋ ಒಂದು ಕಾರಣ ಅದು ಒಂದು ಸ್ವಲ್ಪ ನೋಡೋಣ ಅಂತೇಳಿ ಸುಮಾರು 8 ವರ್ಷಗಳ ಕಾಲ ನಾನು ಕೃಷಿಯಲ್ಲಿ ತೊಡ್ಕೊಂಡೆ ಸರ್. ಎಲ್ಲ ರೀತಿ ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇವನ್ನೆಲ್ಲವೂ ದಾಳಿಂಬೆ ಬೆಳೆದಿದ್ದೀನಿ, ಪಪ್ಪಾಯ ಬೆಳೆದಿದ್ದೀನಿ, ಪ್ಯಾರ್ಲೆ ಬೆಳೆದಿದ್ದೀನಿ, ಕಬ್ಬು ಸಮೇತ ನಮ್ಮ ಭಾಗದಲ್ಲಿ ಕಬ್ಬು 24 ಎಕರೆ ಕಬ್ಬು ಸಮೇತ ಹಾಕಿಬಿಟ್ಟು ನಾನು ಮೇಂಟೈನ್ ಮಾಡಿದ್ದೀನಿ. ಎಲ್ಲದರಲ್ಲೂ ಸಕ್ಸಸ್ ಕಂಡಿದ್ದೀವಿ, ಎಲ್ಲೂ ನಾವು ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಆದರೆ ಇತ್ತೀಚಿನ ದಿನಗಳೇನಾಗ್ತಾಯಿದೆ ಅಂದರೆ ಲೇಬರ್ ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತಾಯಿದೆ. ಅದೊಂದು ಕಾರಣದಿಂದ ಇವತ್ತು ಅಗ್ರಿಕಲ್ಚರಿಂದ ನಾನು ಹೊರಗೆ ಬರ್ತಾಯಿದ್ದೀನಿ. ನೀರಿಲ್ದಿರೋ ಭೂಮಿಗಳಲ್ಲಿ 2 ಎಕರೆ 1.5 ಎಕರೆ ಕೃಷಿ ಹೊಂಡಗಳು ಮಾಡಿಕೊಂಡು ಮಳೆ ನೀರು ಸ್ಟೋರೇಜ್ ಮಾಡಿಕೊಂಡು 6 ತಿಂಗಳು ಭೂಮಿಗಳಿಗೆ ನೀರು ಆಗೋ ರೀತಿ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪಿಟ್ಟುಗಳು ತೆಗೆಸ್ಕೊಂಡು ನಾವು ಸ್ಟೋರೇಜ್ಗಳು ಮಾಡಿಕೊಂಡು ನೀರುಗಳು ಮಾಡ್ಕೊಂಡಿದ್ದೀವಿ. ನಮಗೆ ನೀರಿಂದು ತೊಂದರೆ ಇಲ್ಲ, ಭೂಮಿದು ತೊಂದರೆ ಇಲ್ಲ, ಇನ್ವೆಸ್ಟ್ಮೆಂಟ್ದು ತೊಂದರೆ ಇಲ್ಲ. ಇವತ್ತಿನ ದಿನಗಳಲ್ಲಿ ಲೇಬರ್ದು ಭಾಳ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಇವತ್ತಿನ ದಿನ ಅಗ್ರಿಕಲ್ಚರಿಂದ ನಾವು ದಿನೇ ಹಿಂದೆ ಬಂದುಬಿಟ್ಟು ಬೇರೆ ಕಡೆ ನಾವು ಬಿಸ್ನೆಸ್ಗಳಿಗೆ ಡೈವರ್ಟ್ ಆಗ್ತಾಯಿದ್ದೀವಿ. ಸಾಮಾಜಿಕ ಸೇವೆ ಬಂದು ಈಗ ನಾನು ಹಿಂದೆ ಎಲ್ಲ ಅಷ್ಟೆಲ್ಲ ವ್ಯವಹಾರಗಳು ಮಾಡ್ಕೊತ ಬಂದೆ. ಬಟ್ ಕೋವಿಡ್ ಸಂದರ್ಭದಲ್ಲಿ ನಾವು ಆಲ್ಮೋಸ್ಟ್ ಇವೆಲ್ಲ ಪರಿಸ್ಥಿತಿಗಳು ನೋಡಿಕೊಂಡು ಲೋಕಲಲ್ಲಿ ಅನೇಕ ಸಾವಿರಾರು ಜನಗಳಿಗೆ ನಾವು ಕಿಟ್ಟುಗಳು ಕೊಟ್ಟಿದ್ದೀವಿ. ಆಕ್ಸಿಜನ್ ಗ್ಯಾಸ್ಗಳು ಕೂಡ ನಾವು ಸಪ್ಲೈ ಮಾಡಿದ್ದೀವಿ. ಎದೆಗುಂದವರಿಗೆ ಮನೆಗಳಿಗೆ ಹೋಗ್ಬಿಟ್ಟು ಧೈರ್ಯ ತುಂಬಿದ್ದೀವಿ. ಊಟ ಮತ್ತು ತಿಂಡಿ ವ್ಯವಸ್ಥೆ ಇಲ್ದಿರೋರಿಗೆ ಮನೆಗಳಿಗೆ ಕಳಿಸೋ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಮತ್ತು ಈ ಎಜುಕೇಷನಲ್ಲಿ ಅವರು ಮುಂದೆ ಹೋಗೋಕ್ಕೆ ರೆಡಿ ಇದ್ದಾರೆ, ಆದರೆ ಫೈನಾನ್ಷಿಯಲಿ ಶಕ್ತಿ ಇಲ್ಲದವ್ರಿಗೆ ಅಂಥವ್ರಿಗೆ ಕೂಡ ನಾವು ಸಹಕಾರ ಕೊಟ್ಬಿಟ್ಟು ನಾವು ಮುಂದೆ ಹೋಗಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಅರ್ಥಲಿಟಿಕ್ ಡೆಲ್ಲಿವರೆಗೂ ಪಾಪ ಒಬ್ಬ ಮಗು ಇಲ್ಲೇ ಗೌರ ಸಮುದ್ರದಲ್ಲಿ ಆಯ್ಕೆ ಆಗಿತ್ತು. ಬಟ್ ಅವ್ರಿಗೆ ಶಕ್ತಿ ಇಲ್ಲ, ನಾವು ಹೋಗೋಕ್ಕಾಗಲ್ಲ ಅಂದರು. ಅಂಥವ್ರಿಗೆ ಕೂಡ ನಾವು ದುಡ್ಡುಗಳು ಕೊಟ್ಬಿಟ್ಟು ಕಳಿಸ್ಕೊಟ್ಟಿವಿ. ಬಡ ಮಕ್ಕಳಿಗೆಲ್ಲ ನೋಟ್ಬುಕ್ಗಳು ವಿತರಣೆ ಮಾಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಈಗ ನಮಗೇನಾದರೂ ಅತಿ ಮಳೆ ಆಗಿಬಿಟ್ಟು ಮನೆಗಳು ಬಿದ್ದೋದ್ರೆ ಅಂಥ ಮನೆಗಳಿಗೂ ಕೂಡ ಶಕ್ತಿ ಇರೋರಿಗೆ ಯಾರೂ ಕೊಡೋಕೆ ಹೋಗಿಲ್ಲ. ನಾವು ಯಾರಿಗೆ ಶಕ್ತಿ ಇಲ್ಲ ಅಂಥವ್ರನ್ನೆಲ್ಲ ಗುರುತಿಸ್ಬಿಟ್ಟು ಅವ್ರ ಮನೆಗೆ ಖುದ್ದಾಗಿ ಹೋಗ್ಬಿಟ್ಟು ನಾವು ಅವರಿಗೆ ದುಡ್ಡು ಕೊಟ್ಬಿಟ್ಟು ಆ ಶೀಟ್ ವ್ಯವಸ್ಥೆನೋ ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋ ವ್ಯವಸ್ಥೆ ಕೂಡ ನಾವು ಆ ಸಂದರ್ಭದಿಂದ ಮಾಡ್ಕೊತ ಬರ್ತಾಯಿದ್ದೀವಿ. ಮತ್ತು ಎಷ್ಟೋ ಜನ ಬಡವರಿದ್ದಾರೆ ಸರ್. ಈಗ ಮದುವೆ ಮಾಡ್ಕೊಳ್ಳೋ ಅನಿವಾರ್ಯ, ಮದುವೆ ಅನ್ನೋದು ಅದು ಕಾಮನ್ ಮಾಡಲೇಬೇಕು, ಶಕ್ತಿ ಇರೋಲ್ಲ. ಅಂಥವ್ರಿಗೆ ತಾಳಿ ಬಟ್ಟೆಗಳು ಸಮೇತ ನಾವು ಕೊಟ್ಬಿಟ್ಟು ಮದುವೆಗಳು ಮಾಡಲಿಕ್ಕೆ ಸಹಕಾರ ನೀಡಿದ್ದೀವಿ. ಅನೇಕ ಇದ್ದಾವೆ, ಇದು 1-2 ಅಲ್ಲ, ಸುಮಾರು ಕೆಲಸಗಳು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಬಟ್ ಎಲ್ರಿಗೂ ನಾವು ಮಾಡಲಿಕ್ಕಾಗಿಲ್ಲ. ನಮಗೇನು ನಮ್ಮ ಗಮನದಲ್ಲಿರೋರಿಗೆ, ನಮಗೆ ಗೊತ್ತಿರೋರಿಗೆ ಪರಿಸ್ಥಿತಿ ಹಿಂಗಿದೆ ಅಂತೇಳಿ ಯಾರಾದ್ರು ನಿಮ್ಮಂಥವ್ರು ಬಂದು ಹೇಳಿದಾಗ ಅಂಥವ್ರನ್ನ ನಾವು ಗುರುತಿಸ್ಬಿಟ್ಟು ಸರ್ವೆ ಮಾಡಿಬಿಟ್ಟು ಮಾಡಿದ್ದೀವಿ. ಮತ್ತು ಹೇಳಿರೋರಿಗೆ ಎಲ್ಲರಿಗೂ ಮಾಡಿಲ್ಲ. ಅದು ಅವ್ರು ಹೇಳಿರೋದು ಜಿನೈನ್ ಇದೆಯಾ ಇಲ್ಲ, ಇದ್ದರೆ ಮಾತ್ರ ನಾವು ಅಂಥವ್ರಿಗೆ ಹೋಗಿ ಸಹಕಾರ ಕೊಟ್ಕೊಂಡು ವ್ಯವಸ್ಥೆ ಮಾಡಿ ಬಂದಿದ್ದೀವಿ. ಸರ್ 100% ಸಾಧನೆ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಇವತ್ತು ಬಚ್ಪನ್ ಮಾಡಿರೋ ಉದ್ದೇಶ ಇವತ್ತು ಡೆಲ್ಲಿ, ಬೆಂಗಳೂರು, ಬಾಂಬೆ ಏನು ಎಜುಕೇಷನ್ ಇದೆಯೋ ಸೇಮ್ ಎಜುಕೇಷನ್ ನನ್ನ ರಾಮಪುರದಲ್ಲಿ ಕೂಡ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗಬೇಕು. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ
ನಮ್ಮ ಭಾಗದ ಮಕ್ಕಳಿರ್ಬೇಕು. ಯಾಕೆ ನಾನು ಇಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೀವಿ ಅಂದರೆ, ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ತಾಲೂಕು ಯಾವುದಪ್ಪ ಅಂದರೆ ಮೊಳಕಾಲ್ಮೂರು ತಾಲೂಕು. ನಾವು ಮುಂದುವರಿಸಲಿಕ್ಕೆ ಬೇರೆ ಏನೂ ಇಲ್ಲ. ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆ ಜಾಬ್ ಕೊಟ್ಟರೆ, ಈಗ ನೀವು ಹಿಂದಿನ ದಿನಗಳಲ್ಲಿ ನೋಡಿರ್ಬೋದು, ನಾನು ನೂರಾರು ಜನನ ಇಲ್ಲಿಂದ ನಾವು ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಕರೆಸ್ಬಿಟ್ಟು ಇಲ್ಲಿಂದ ನಾವು ಲೇಬರ್ನ ಬೆಂಗಳೂರಿಗೆ ಕೆಲಸ ಅಂದರೆ ಎಂಥವ್ರಿಗೆ ಕಳಿಸಿದ್ದೀವಿ ಇಲ್ಲಿಂದ ಅಂದರೆ, ಅವರು ರಾಮಪುರ, ಚಿತ್ರದುರ್ಗ, ಬಳ್ಳಾರಿ ಬಿಟ್ಟರೆ ಹೊರಗಡೆ ಹೋಗೋಕ್ಕೆ ನಾಲೆಡ್ಜ್ ಇಲ್ಲ, ಧೈರ್ಯ ಏನೂ ಇಲ್ಲ. ನಾನು ಇವತ್ತು SSLC ಮಾಡಿದ್ದೀನಪ್ಪ, ನಾನು ಕೆಲಸಕ್ಕೆ ಹೋಗಬೇಕು, ಅಲ್ಲಿ ಎಲ್ಲಿ ಹೋಗಿರಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾರನ್ನ ಕೇಳಬೇಕು ಅನ್ನೋಂಥ ಭಯ ಇರೋಂಥವ್ರಿಗೆ ಕೂಡ ನಾವು ಇವತ್ತು ಅಂಥವ್ರನ್ನ ಇಲ್ಲಿ ಒಂದೇ ಕಡೆ ಕರೆಸ್ಬಿಟ್ಟು ಮಲ್ಟಿನ್ಯಾಷನಲ್ ಕಂಪ್ನಿಯನ್ನು ಕರೆಸ್ಬಿಟ್ಟು ನೂರಾರು ಜನನ ನಾವು ಕಂಪ್ನಿಗೆ ಬೆಂಗಳೂರಿಗೆ ಕೆಲಸಕ್ಕೆ ಕಳಿಸ್ಬಿಟ್ಟು ಒಂದು ಆರ್ಥಿಕ ಪರಿಸ್ಥಿತಿ ಅವ್ರ ಕುಟುಂಬಗಳಿಗೆ ಒಂದು ಸ್ವಲ್ಪ ವೃದ್ಧಿ ಆಗೋಷ್ಟು ಕೆಲಸ ಮಾಡಿದ್ದೀವಿ. ಇದೇ ರೀತಿ ಒಳ್ಳೆ ವಿದ್ಯೆ ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ನಮಗೆ ಯಾವುದು ಸರ್ಕಾರದ ನಮಗೆ ಸೌಲಭ್ಯಗಳಿಲ್ಲ ಅಂದರೂ ಕೂಡ ಮನೆಯಲ್ಲಿ ವಿದ್ಯಾವಂತ ಇದ್ದು ಕೆಲಸ ವೃತ್ತಿಯಲ್ಲಿರೋಂಥ ವ್ಯಕ್ತಿ ಇದ್ದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಆಟೋಮೆಟಿಕ್ಕಾಗಿ ಮೇಲೆದ್ದೇಳುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ಎಜುಕೇಷನ್ ಇರ್ಬೋದು, ವ್ಯವಹಾರ ಇರ್ಬೋದು, ಇವನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಸರ್. ಅಷ್ಟೇ ಸರ್, ಸಹಕಾರಿ ಕ್ಷೇತ್ರಕ್ಕೆ ನಾನು ಎಂಟ್ರಿ ಆಗಿದ್ದ ಉದ್ದೇಶ ಇಷ್ಟೇ. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಮಳಿಗೆಗಳು ಸಿಕ್ಕಾಬಟ್ಟೆ ಇದೆ. ಇಲ್ಲಿ ನಮ್ಮಲ್ಲಿ ಲೋಕಲಲ್ಲಿ ಸ್ವಲ್ಪ ಫೈನಾನ್ಸ್ಗಳು, ಪ್ರೈವೇಟ್ ಫೈನಾನ್ಸ್ಗಳು ತುಂಬ ಇರೋದರಿಂದ ಅವರಿಗೆ ಹೊರೆ ಆಗುತ್ತೆ ಬಡ್ಡಿ ಕಟ್ಟಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ 10,000 ಕೊಟ್ಟರೆ 1,000 ರೂಪಾಯಿ ಕಟ್ ಮಾಡ್ಕೊಂಡು 9,000 ರೂಪಾಯಿ ಕೊಡ್ತಾರೆ. ಇದರಿಂದ ಅವನು ವ್ಯವಹಾರ ಮಾಡಿಕೊಂಡು ಅದರ ಲಾಭ ತೊಗೊಂಡು ಅವನಿಗೆ ತಿಂದು ಇವ್ರಿಗೂ ಕಟ್ಟೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಸೊಸೈಟಿ ಮಾಡಿಕೊಂಡು ನಾವೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮ ಆತ್ಮೀಯರು, ಬಂಧು ಬಳಗರು, ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಒಂದು ಸೊಸೈಟಿ ಮಾಡಿಕೊಂಡು ಸಣ್ಣ ಪುಟ್ಟ ಅಂಗಡಿಗಳೇ 50,000, 70,000, 80,000, 1 ಲಕ್ಷದವರೆಗೂ ನಾವು ಸಾಲಗಳು ಕೊಟ್ಕೊಂಡು ಅದರಿಂದ ನಾವು ರಿಕವರಿ ಮಾಡಿಕೊಂಡು ಅವ್ರಿಗೂ ವ್ಯವಹಾರಕ್ಕೆ ಅನುಕೂಲ ಆಗಂಗೆ, ನಮಗೂ ಕೊಟ್ಟಿರೋದಕ್ಕೆ ಲಾಸ್ ಆಗದಂಗೆ ಪ್ರತಿಫಲ ತೊಗೊಂಡು ನಾವು ಇಲ್ಲಿವರೆಗೂ ಸೊಸೈಟಿನ ಈ ಮಟ್ಟಕ್ಕೆ ತಂದಿದ್ದೀವಿ ಸರ್. ನಾನು ಆ್ಯಕ್ಚುಲಿ ಒಂದೇ ಮಾತಿಗೆ ಹೇಳಬೇಕಂದ್ರೆ, ನಾನು ವ್ಯವಹಾರದಲ್ಲಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಸಹೋದರರು, ನನ್ನ ತಾಯಿ, ನನ್ನ ಶ್ರೀಮತಿಯವರು ಇವರೆಲ್ಲ ಯಾವುದೇ ರೀತಿ ನಾನು ಏನೇ ಥರ ವ್ಯವಹಾರ ಮಾಡಿದ್ರು ಕೂಡ ಪ್ರತಿಯೊಂದಕ್ಕೂ ಅವರು ಸಹಕಾರ ಕೊಟ್ಕೊಂಡು ಬಂದಿದ್ದ ಕಾರಣಕ್ಕೆ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಇದರ ಜೊತೆಯಲ್ಲಿ ನನಗೆ ಕಷ್ಟದಲ್ಲಿದ್ದಾಗಲಿ ಸುಖದಲ್ಲಿದ್ದಾಗಲಿ ಆತ್ಮೀಯರು ಹೆಚ್ಚು ಧೈರ್ಯ ತುಂಬಿದೆ ನಮಗೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಂಗೆ ಈ ರಾಜಕೀಯವಾಗಿ ಅಭಿಮಾನಿಗಳು, ಆತ್ಮೀಯರು, ಬಂಧು ಬಳಗ ಎಲ್ಲರೂ ಸಹಕಾರ ಕೊಟ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ಅವ್ರ ಸಹಕಾರ ಮುಂದುವರೆದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.